ಧರ್ಮ ಜಾತಿ ವಿಚಾರವಾಗಿ ಜಟಾಪಟಿ ನಡೆದಿದೆ. ಅದು ಸಿಎಂ ಹಾಗೂ ವಿಜೇಂದ್ರ ನಡುವೆ ಈ ಜಾತಿ ಜಟಾಪಟಿ ನಡೆಯೋದು. ಅದು ವಿಧಾನಸಭೆಯಲ್ಲಿ ಧರ್ಮ ರಾಜಕೀಯದ ಚರ್ಚೆ ಜೋರಾಗಿ ನಡೆಯಿತು. ಬಿಜೆಪಿ ಅಧಿಕಾರಕ್ಕೆ ಬಂದಿದ್ದೇ ಜಾತಿಯನ್ನ ಬಳಸಿಕೊಂಡು. ಯಡಿಯೂರಪ್ಪ ಸಿಎಂ ಆಗಿದ್ದು ಜಾತಿಯ ಕಾರಣಕ್ಕೆ, ಜಾತಿಯಿಂದಲೇ ವಿಜೇಂದ್ರ ರಾಜ್ಯಾಧ್ಯಕ್ಷರಾದ್ರು ಅಂತೇಳಿ ವಿಜೇಂದ್ರಗೆ ತಿರುಗೇಟನ್ನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಯಾವತ್ರಿ 18 ಗೆದ್ದದ್ದು ಯಾವಾಗ ಗೊತ್ತಾ? ಆಪರೇಷನ್ ಕಮಲ ಮಾಡಿ. ಸಭಾಧ್ಯಕ್ಷರೇ, ಗ್ಯಾರಂಟಿ ಬಗ್ಗೆ ಅಷ್ಟೇ ವಿಶ್ವಾಸ ಇದ್ದಿದೆ. ಆದ್ರೆ ಶಿಗ್ಗಾವಿನಲ್ಲಿ ಅವರ ಸಮುದಾಯದ ಮಧ್ಯೆ ನಮ್ಮ ಮುಖ್ಯಮಂತ್ರಿ ಕಂಟಿನ್ಯೂ ಆಗ್ಬೇಕು ಬೇಡ, ವೋಟ್ ಹಾಕ್ಬೇಕು ಅಂತೇಳಿ ಭಿಕ್ಷೆ ಬಿಡ್ತಾ ಇದ್ರು. ಪರಿಸ್ಥಿತಿ ಯಾಕೆ ಗ್ಯಾರಂಟಿ ಬಗ್ಗೆ ವಿಶ್ವಾಸ ನೀವೇ ನಿಂತು ಮಾತಾಡಿದ್ರೆ ಹೇಗೆ? ವೋಟ್ ಒತ್ತಿಗಳಕ್ಕಾಗಲ್ಲ. ನಾನೇ ಈಗ ನೀವು ವೀರಶೈವ ಲಿಂಗಾಯತರದ ಸಭೆಯೆಲ್ಲ ಮಾಡಿಸಿದ್ರಲ್ಲ, ಯಾಕೆ ಉಳ್ಕೊಳಕ್ಕೆ? ಪಾಪ ಸರ್, ನಮ್ಮ ಹತ್ರ ಗ್ಯಾರಂಟಿ ಇಲ್ಲ ಸರ್. ಗ್ಯಾರಂಟಿ ಜಾತಿ ಉಪಯೋಗಿಸ್ಕೊಂಡು ನೀವು ಅಧ್ಯಕ್ಷರಾಗಿ ಉಳ್ಕೊಂಡಿದ್ದೀರಿ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದು ಜಾತಿ ಉಪಯೋಗಿಸ್ಕೊಂಡು. ನನ್ನ ಪ್ರಶ್ನೆ ಇರ್ತಕ್ಕಂಥ ನಿಮ್ ಗ್ಯಾರಂಟಿ ಬಗ್ಗೆ ಅಷ್ಟು ವಿಶ್ವಾಸ ಎದ್ದಿದ್ರೆ ಶಿಗ್ಗಾವಿನಲ್ಲಿ ಅಂತ ಚರ್ಚೆ ಮಾತು ಬರೋದಕ್ಕೆ ನಮಗೆ ಲಿಂಗಾಯತ ಜನಾಂಗದವರು ವೋಟ್ ಕೊಟ್ಟಿದ್ದಾರೆ. ಎಲ್ಲ ಜಾತಿಯವರು ವೋಟ್ ಕೊಟ್ಟಿರೋದ್ರಿಂದಲೇ ನಾವು ಗೆಲ್ಲಕ್ಕೆ ಸಾಧ್ಯ ಆಯಿತು. ಶಿಗ್ಗಾಂವ್ ಅಂತ ಸ್ಥಳದಲ್ಲಿ ಒಬ್ಬ ಅಲ್ಪಸಂಖ್ಯಾತರ ಕ್ಯಾಂಡಿಡೇಟ್ ಪಠಾಣ್ ಅಲ್ಪಸಂಖ್ಯಾತರ ಕ್ಯಾಂಡಿಡೇಟ್ ಗೆಲ್ಲಬೇಕಾದ್ರೆ ಧರ್ಮ ಜಾತಿ ವಿಚಾರವಾಗಿ ಜಟಾಪಟಿ ನಡೆದಿದೆ. ಅದು ಸಿಎಂ ಹಾಗೂ ವಿಜೇಂದ್ರ ನಡುವೆ ಈ ಜಾತಿ ಜಟಾಪಟಿ ನಡೆಯೋದು. ಅದು ವಿಧಾನಸಭೆಯಲ್ಲಿ ಧರ್ಮ ರಾಜಕೀಯದ ಚರ್ಚೆ ಜೋರಾಗಿ ನಡೆಯಿತು. ಬಿಜೆಪಿ ಅಧಿಕಾರಕ್ಕೆ ಬಂದಿದ್ದೇ ಜಾತಿಯನ್ನ ಬಳಸಿಕೊಂಡು. ಯಡಿಯೂರಪ್ಪ ಸಿಎಂ ಆಗಿದ್ದು ಜಾತಿಯ ಕಾರಣಕ್ಕೆ, ಜಾತಿಯಿಂದಲೇ ವಿಜೇಂದ್ರ ರಾಜ್ಯಾಧ್ಯಕ್ಷರಾದ್ರು ಅಂತೇಳಿ ವಿಜೇಂದ್ರಗೆ ತಿರುಗೇಟನ್ನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಯಾವತ್ರಿ 18 ಗೆದ್ದದ್ದು ಯಾವಾಗ ಗೊತ್ತಾ? ಆಪರೇಷನ್ ಕಮಲ ಮಾಡಿ. ಸಭಾಧ್ಯಕ್ಷರೇ, ಗ್ಯಾರಂಟಿ ಬಗ್ಗೆ ಅಷ್ಟೇ ವಿಶ್ವಾಸ ಇದ್ದಿದೆ. ಆದ್ರೆ ಶಿಗ್ಗಾವಿನಲ್ಲಿ ಅವರ ಸಮುದಾಯದ ಮಧ್ಯೆ ನಮ್ಮ ಮುಖ್ಯಮಂತ್ರಿ ಕಂಟಿನ್ಯೂ ಆಗ್ಬೇಕು ಬೇಡ, ವೋಟ್ ಹಾಕ್ಬೇಕು ಅಂತೇಳಿ ಭಿಕ್ಷೆ ಬಿಡ್ತಾ ಇದ್ರು. ಪರಿಸ್ಥಿತಿ ಯಾಕೆ ಗ್ಯಾರಂಟಿ ಬಗ್ಗೆ ವಿಶ್ವಾಸ ನೀವೇ ನಿಂತು ಮಾತಾಡಿದ್ರೆ ಹೇಗೆ? ವೋಟ್ ಒತ್ತಿಗಳಕ್ಕಾಗಲ್ಲ. ನಾನೇ ಈಗ ನೀವು ವೀರಶೈವ ಲಿಂಗಾಯತರದ ಸಭೆಯೆಲ್ಲ ಮಾಡಿಸಿದ್ರಲ್ಲ, ಯಾಕೆ ಉಳ್ಕೊಳಕ್ಕೆ? ಪಾಪ ಸರ್, ನಮ್ಮ ಹತ್ರ ಗ್ಯಾರಂಟಿ ಇಲ್ಲ ಸರ್. ಗ್ಯಾರಂಟಿ ಜಾತಿ ಉಪಯೋಗಿಸ್ಕೊಂಡು ನೀವು ಅಧ್ಯಕ್ಷರಾಗಿ ಉಳ್ಕೊಂಡಿದ್ದೀರಿ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದು ಜಾತಿ ಉಪಯೋಗಿಸ್ಕೊಂಡು. ನನ್ನ ಪ್ರಶ್ನೆ ಇರ್ತಕ್ಕಂಥ ನಿಮ್ ಗ್ಯಾರಂಟಿ ಬಗ್ಗೆ ಅಷ್ಟು ವಿಶ್ವಾಸ ಎದ್ದಿದ್ರೆ ಶಿಗ್ಗಾವಿನಲ್ಲಿ ಅಂತ ಚರ್ಚೆ ಮಾತು ಬರೋದಕ್ಕೆ ನಮಗೆ ಲಿಂಗಾಯತ ಜನಾಂಗದವರು ವೋಟ್ ಕೊಟ್ಟಿದ್ದಾರೆ. ಎಲ್ಲ ಜಾತಿಯವರು ವೋಟ್ ಕೊಟ್ಟಿರೋದ್ರಿಂದಲೇ ನಾವು ಗೆಲ್ಲಕ್ಕೆ ಸಾಧ್ಯ ಆಯಿತು. ಶಿಗ್ಗಾಂವ್ ಅಂತ ಸ್ಥಳದಲ್ಲಿ ಒಬ್ಬ ಅಲ್ಪಸಂಖ್ಯಾತರ ಕ್ಯಾಂಡಿಡೇಟ್ ಪಠಾಣ್ ಅಲ್ಪಸಂಖ್ಯಾತರ ಕ್ಯಾಂಡಿಡೇಟ್ ಗೆಲ್ಲಬೇಕಾದ್ರೆ ಧರ್ಮ ಜಾತಿ ವಿಚಾರವಾಗಿ ಜಟಾಪಟಿ ನಡೆದಿದೆ. ಅದು ಸಿಎಂ ಹಾಗೂ ವಿಜೇಂದ್ರ ನಡುವೆ ಈ ಜಾತಿ ಜಟಾಪಟಿ ನಡೆಯೋದು. ಅದು ವಿಧಾನಸಭೆಯಲ್ಲಿ ಧರ್ಮ ರಾಜಕೀಯದ ಚರ್ಚೆ ಜೋರಾಗಿ ನಡೆಯಿತು. ಬಿಜೆಪಿ ಅಧಿಕಾರಕ್ಕೆ ಬಂದಿದ್ದೇ ಜಾತಿಯನ್ನ ಬಳಸಿಕೊಂಡು. ಯಡಿಯೂರಪ್ಪ ಸಿಎಂ ಆಗಿದ್ದು ಜಾತಿಯ ಕಾರಣಕ್ಕೆ, ಜಾತಿಯಿಂದಲೇ ವಿಜೇಂದ್ರ ರಾಜ್ಯಾಧ್ಯಕ್ಷರಾದ್ರು ಅಂತೇಳಿ ವಿಜೇಂದ್ರಗೆ ತಿರುಗೇಟನ್ನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಯಾವತ್ರಿ 18 ಗೆದ್ದದ್ದು ಯಾವಾಗ ಗೊತ್ತಾ? ಆಪರೇಷನ್ ಕಮಲ ಮಾಡಿ. ಸಭಾಧ್ಯಕ್ಷರೇ, ಗ್ಯಾರಂಟಿ ಬಗ್ಗೆ ಅಷ್ಟೇ ವಿಶ್ವಾಸ ಇದ್ದಿದೆ. ಆದ್ರೆ ಶಿಗ್ಗಾವಿನಲ್ಲಿ
ಅವರ ಸಮುದಾಯದ ಮಧ್ಯೆ ನಮ್ಮ ಮುಖ್ಯಮಂತ್ರಿ ಕಂಟಿನ್ಯೂ ಆಗ್ಬೇಕು ಬೇಡ ಓಟ್ ಹಾಕ್ಬೇಕು ಅಂತೇಳಿ ಭಿಕ್ಷೆ ಬಿಡ್ತಾ ಇದ್ರು. ಆಯ್ತು, ರಿಪ್ಲೈ ಅಂತ ಮುಗಿಲಿ. ಪರಿಸ್ಥಿತಿ ಯಾಕೆ ಬಂತು? ಗ್ಯಾರಂಟಿ ಬಗ್ಗೆ ವಿಶ್ವಾಸ ಚುನಾವಣೆ ಆಯ್ತಂದ್ರೆ ಏನಾದ್ರು ಮಾತಾಡ್ತಾರೆ. ಕಂಟ್ರೋಲ್ ಎವ್ರಿವನ್. ನೀವೇ ನಿಂತು ಮಾತಾಡಿದ್ರೆ ಹೇಗೆ? ಓಟ್ ಒತ್ತಿಗಳಕ್ಕಾಗಲ್ಲ ನಾನೇ. ಈಗ ನೀವು ವೀರಶೈವ ಲಿಂಗಾಯತರದ ಸಭೆಯೆಲ್ಲ ಮಾಡಿಸೋದಿಲ್ಲ, ಯಾಕೆ? ಉಳ್ಕೊಳಕ್ಕೆ ಪಾಪ. ಸರ್ ನಮ್ಮ ಹತ್ರ ಗ್ಯಾರಂಟಿ ಇಲ್ಲಲ್ಲ ಸರ್. ಗ್ಯಾರಂಟಿ ನಿಮ್ಮ ಹತ್ರ ಜಾತಿ ಉಪಯೋಗಿಸ್ಕೊಂಡು ನೀವು ಅಧ್ಯಕ್ಷರಾಗಿ ಉಳ್ಕೊಂಡಿದ್ದೀರಿ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದು ಜಾತಿ ಉಪಯೋಗಿಸ್ಕೊಂಡು. ನನ್ನ ಪ್ರಶ್ನೆ ಇರ್ತಕ್ಕಂಥ ನಿಮ್ ಗ್ಯಾರಂಟಿ ಬಗ್ಗೆ ಅಷ್ಟು ವಿಶ್ವಾಸ ಎದ್ದಿದ್ರೆ ಶಿಗ್ಗಾವಿನಲ್ಲಿ ಅಂತ ಚರ್ಚೆ ಬೇಡ ಈಗ. ಮಾತು ಬರೋದಕ್ಕೆ ಎಲ್ಲ ನಮಗೆ ಲಿಂಗಾಯತ ಜನಾಂಗದವರು ಓಟ್ ಕೊಟ್ಟಿದ್ದಾರೆ. ಎಲ್ಲ ಜಾತಿಯವರು ಓಟ್ ಕೊಟ್ಟಿರೋದ್ರಿಂದಲೇ ನಾವು ಗೆಲ್ಲಕ್ಕೆ ಸಾಧ್ಯ ಆಯಿತು. ಸಿಗ್ಗಾಂವಂತ ಸ್ಥಳದಲ್ಲಿ ಒಬ್ಬ ಅಲ್ಪಸಂಖ್ಯಾತರ ಕ್ಯಾಂಡಿಡೇಟ್ ಪಠಾಣ್ ಅಲ್ಪಸಂಖ್ಯಾತರ ಕ್ಯಾಂಡಿಡೇಟ್ ಗೆಲ್ಲಬೇಕಾದ್ರೆ ಧರ್ಮ ಜಾತಿ ವಿಚಾರವಾಗಿ ಜಟಾಪಟಿ ನಡೆದಿದೆ. ಅದು ಸಿಎಂ ಹಾಗೂ ವಿಜೇಂದ್ರ ನಡುವೆ ಈ ಜಾತಿ ಜಟಾಪಟಿ ನಡೆಯೋದು. ಅದು ವಿಧಾನಸಭೆಯಲ್ಲಿ ಧರ್ಮ ರಾಜಕೀಯದ ಚರ್ಚೆ ಜೋರಾಗಿ ನಡೆಯಿತು. ಬಿಜೆಪಿ ಅಧಿಕಾರಕ್ಕೆ ಬಂದಿದ್ದೇ ಜಾತಿಯನ್ನ ಬಳಸಿಕೊಂಡು. ಯಡಿಯೂರಪ್ಪ ಸಿಎಂ ಆಗಿದ್ದು ಜಾತಿಯ ಕಾರಣಕ್ಕೆ. ಜಾತಿಯಿಂದಲೇ ವಿಜೇಂದ್ರ ರಾಜ್ಯಾಧ್ಯಕ್ಷರಾದ್ರು ಅಂತೇಳಿ ವಿಜೇಂದ್ರಗೆ ತಿರುಗೇಟನ್ನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಯಾವತ್ರಿ 18 ಗೆದ್ದದ್ದು ಯಾವಾಗ ಗೊತ್ತಾ? ಆಪರೇಷನ್ ಕಮಲ ಮಾಡಿ. ಸಭಾಧ್ಯಕ್ಷರೇ, ಗ್ಯಾರಂಟಿ ಬಗ್ಗೆ ಅಷ್ಟೇ ವಿಶ್ವಾಸ ಇದ್ದಿದ್ರೆ ಶಿಗ್ಗಾವಿನಲ್ಲಿ ಅವರ ಸಮುದಾಯದ ಮಧ್ಯೆ ನಮ್ಮ ಮುಖ್ಯಮಂತ್ರಿ ಕಂಟಿನ್ಯೂ ಆಗ್ಬೇಕು ಬೇಡ ಓಟ್ ಹಾಕ್ಬೇಕು ಅಂತೇಳಿ ಭಿಕ್ಷೆ ಬಿಡ್ತಾ ಇದ್ರು. ಆಯ್ತು, ರಿಪ್ಲೈ ಮುಗಿಲಿ. ಅಂತ ಪರಿಸ್ಥಿತಿ ಯಾಕೆ ಬಂತು? ಗ್ಯಾರಂಟಿ ಬಗ್ಗೆ ವಿಶ್ವಾಸ ಚುನಾವಣೆ ಆಯ್ತಂದ್ರೆ ಏನಾದ್ರು ಮಾತಾಡ್ತಾರೆ. ಕಂಟ್ರೋಲ್ ಎವ್ರಿವನ್. ನೀವೇ ನಿಂತು ಮಾತಾಡಿದ್ರೆ ಹೇಗೆ? ಓಟ್ ಒತ್ತಿಗಳಕ್ಕಾಗಲ್ಲ ನಾನೇ. ಈಗ ನೀವು ವೀರಶೈವ ಲಿಂಗಾಯತರದ ಸಭೆಯೆಲ್ಲ ಮಾಡಿಸೋದಿಲ್ಲ, ಯಾಕೆ? ಉಳ್ಕೊಳಕ್ಕೆ ಪಾಪ. ಸರ್ ನಮ್ಮ ಹತ್ರ ಗ್ಯಾರಂಟಿ ಇಲ್ಲಲ್ಲ ಸರ್. ಗ್ಯಾರಂಟಿ ನಿಮ್ಮ ಹತ್ರ ಜಾತಿ ಉಪಯೋಗಿಸ್ಕೊಂಡು ನೀವು ಅಧ್ಯಕ್ಷರಾಗಿ ಉಳ್ಕೊಂಡಿದ್ದೀರಿ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದು ಜಾತಿ ಉಪಯೋಗಿಸ್ಕೊಂಡು. ನನ್ನ ಪ್ರಶ್ನೆ ಇರ್ತಕ್ಕಂಥ ನಿಮ್ ಗ್ಯಾರಂಟಿ ಬಗ್ಗೆ ಅಷ್ಟು ವಿಶ್ವಾಸ ಎದ್ದಿದ್ರೆ ಶಿಗ್ಗಾವಿನಲ್ಲಿ ಅಂತ ಚರ್ಚೆ ಬೇಡ ಈಗ. ಮಾತು ಬರೋದಕ್ಕೆ ಎಲ್ಲ ನಮಗೆ ಲಿಂಗಾಯತ ಜನಾಂಗದವರು ಓಟ್ ಕೊಟ್ಟಿದ್ದಾರೆ. ಎಲ್ಲ ಜಾತಿಯವರು ಓಟ್ ಕೊಟ್ಟಿರೋದ್ರಿಂದಲೇ ನಾವು ಗೆಲ್ಲಕ್ಕೆ ಸಾಧ್ಯ ಆಯಿತು. ಸಿಗ್ಗಾಂವಂತ ಸ್ಥಳದಲ್ಲಿ ಒಬ್ಬ ಅಲ್ಪಸಂಖ್ಯಾತರ ಕ್ಯಾಂಡಿಡೇಟ್ ಪಠಾಣ್ ಅಲ್ಪಸಂಖ್ಯಾತರ ಕ್ಯಾಂಡಿಡೇಟ್ ಗೆಲ್ಲಬೇಕಾದ್ರೆ ಧರ್ಮ ಜಾತಿ ವಿಚಾರವಾಗಿ ಜಟಾಪಟಿ ನಡೆದಿದೆ. ಅದು ಸಿಎಂ ಹಾಗೂ ವಿಜೇಂದ್ರ ನಡುವೆ ಈ ಜಾತಿ ಜಟಾಪಟಿ ನಡೆಯೋದು. ಅದು ವಿಧಾನಸಭೆಯಲ್ಲಿ ಧರ್ಮ ರಾಜಕೀಯದ ಚರ್ಚೆ ಜೋರಾಗಿ ನಡೆಯಿತು. ಬಿಜೆಪಿ ಅಧಿಕಾರಕ್ಕೆ ಬಂದಿದ್ದೇ ಜಾತಿಯನ್ನ ಬಳಸಿಕೊಂಡು. ಯಡಿಯೂರಪ್ಪ ಸಿಎಂ ಆಗಿದ್ದು ಜಾತಿಯ ಕಾರಣಕ್ಕೆ. ಜಾತಿಯಿಂದಲೇ ವಿಜೇಂದ್ರ ರಾಜ್ಯಾಧ್ಯಕ್ಷರಾದ್ರು ಅಂತೇಳಿ ವಿಜೇಂದ್ರಗೆ ತಿರುಗೇಟನ್ನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಯಾವತ್ರಿ 18 ಗೆದ್ದದ್ದು ಯಾವಾಗ ಗೊತ್ತಾ? ಆಪರೇಷನ್ ಕಮಲ ಮಾಡಿ. ಸಭಾಧ್ಯಕ್ಷರೇ, ಗ್ಯಾರಂಟಿ ಬಗ್ಗೆ ಅಷ್ಟೇ ವಿಶ್ವಾಸ ಇದ್ದಿದ್ರೆ ಶಿಗ್ಗಾವಿನಲ್ಲಿ ಅವರ ಸಮುದಾಯದ ಮಧ್ಯೆ ನಮ್ಮ ಮುಖ್ಯಮಂತ್ರಿ ಕಂಟಿನ್ಯೂ ಆಗ್ಬೇಕು ಬೇಡ ಓಟ್ ಹಾಕ್ಬೇಕು ಅಂತೇಳಿ ಭಿಕ್ಷೆ ಬಿಡ್ತಾ ಇದ್ರು. ಆಯ್ತು, ರಿಪ್ಲೈ ಮುಗಿಲಿ. ಅಂತ ಪರಿಸ್ಥಿತಿ ಯಾಕೆ ಬಂತು? ಗ್ಯಾರಂಟಿ ಬಗ್ಗೆ ವಿಶ್ವಾಸ ಚುನಾವಣೆ ಆಯ್ತಂದ್ರೆ ಏನಾದ್ರು ಮಾತಾಡ್ತಾರೆ. ಕಂಟ್ರೋಲ್ ಎವ್ರಿವನ್. ನೀವೇ ನಿಂತು ಮಾತಾಡಿದ್ರೆ ಹೇಗೆ? ಓಟ್ ಒತ್ತಿಗಳಕ್ಕಾಗಲ್ಲ ನಾನೇ. ಈಗ ನೀವು ವೀರಶೈವ ಲಿಂಗಾಯತರದ ಸಭೆಯೆಲ್ಲ ಮಾಡಿಸೋದಿಲ್ಲ, ಯಾಕೆ? ಉಳ್ಕೊಳಕ್ಕೆ ಪಾಪ. ಸರ್ ನಮ್ಮ ಹತ್ರ ಗ್ಯಾರಂಟಿ ಇಲ್ಲಲ್ಲ ಸರ್. ಗ್ಯಾರಂಟಿ ನಿಮ್ಮ ಹತ್ರ ಜಾತಿ ಉಪಯೋಗಿಸ್ಕೊಂಡು ನೀವು ಅಧ್ಯಕ್ಷರಾಗಿ ಉಳ್ಕೊಂಡಿದ್ದೀರಿ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದು ಜಾತಿ ಉಪಯೋಗಿಸ್ಕೊಂಡು. ನನ್ನ ಪ್ರಶ್ನೆ ಇರ್ತಕ್ಕಂಥ ನಿಮ್ ಗ್ಯಾರಂಟಿ ಬಗ್ಗೆ ಅಷ್ಟು ವಿಶ್ವಾಸ ಎದ್ದಿದ್ರೆ ಶಿಗ್ಗಾವಿನಲ್ಲಿ ಅಂತ ಚರ್ಚೆ ಬೇಡ ಈಗ. ಮಾತು ಬರೋದಕ್ಕೆ ಎಲ್ಲ ನಮಗೆ ಲಿಂಗಾಯತ ಜನಾಂಗದವರು ಓಟ್ ಕೊಟ್ಟಿದ್ದಾರೆ. ಎಲ್ಲ ಜಾತಿಯವರು ಓಟ್ ಕೊಟ್ಟಿರೋದ್ರಿಂದಲೇ ನಾವು ಗೆಲ್ಲಕ್ಕೆ ಸಾಧ್ಯ ಆಯಿತು. ಸಿಗ್ಗಾಂವಂತ
ಸ್ಥಳದಲ್ಲಿ ಒಬ್ಬ ಅಲ್ಪಸಂಖ್ಯಾತರ ಕ್ಯಾಂಡಿಡೇಟ್ ಪಠಾಣ್ ಅಲ್ಪಸಂಖ್ಯಾತರ ಕ್ಯಾಂಡಿಡೇಟ್ ಗೆಲ್ಲಬೇಕಾದ್ರೆ